Namaste. Subject Network Analysis. Chapter number 1 Network Basics. GATE Electrical and Electronics in 1996. Here the question paper. 1 mark question. Second question. In the circuit shown in figure X, this one is an element which always absorbs power. During a particular operations, it sets up a current of 1 amp in the direction shown and absorbs a power Px. So this power, absorbing power, is Px. It is possible that X can absorb the same power Px for another current I. The value of this current I is, so option A 3 minus square root of 14 amps. Option B 3 plus square root of 14 amps. Option C 5 amps. Option D none of these. So in this circuit, okay, X is an element. Element ಅಂತ ಹೇಳಿದ್ರೆ actually for element there are two types of element, active element and another one is passive element. Active element is voltage source and current source. Okay, these are the active element. Passive element is resistor, capacitor, inductor, diodes. ಇದೆಲ್ಲ passive elements. Okay, this is one element ಅಂತ ಇಟ್ಕೊಳ್ಳೋಣ. ಓಕೆ, ಇಲ್ಲಿ ಕರೆಂಟ್ ಎಂಟರ್ ಆಗ್ತಾ ಇರೋದು ಆ್ಯಕ್ಚುಲಿ ಫಾರ್ ಎಲಿಮೆಂಟಲ್ಲಿ ಪಾಸಿಟಿವ್ ಅಂದರೆ ರೆಸಿಸ್ಟರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಇರೋದಿಲ್ಲ. When current enters that terminal, we consider it as positive terminal. So this has plus, this one is minus ಅಂತ ಇಟ್ಕೊಳ್ಳೋಣ. ಈ ಕರೆಂಟ್ ಏನು ಮಾಡ್ತಾ ಇದೆ, ಇಲ್ಲಿ ಪಾಸಿಟಿವ್ ಟರ್ಮಿನಲಲ್ಲಿ ಎಂಟರ್ ಆಗ್ತಾ ಇದೆ. ಓಕೆ, ಸೊ ಲಿವಿಂಗ್ ನೆಗೆಟಿವ್ ಟರ್ಮಿನಲಲ್ಲಿ, ಅಲ್ಲಿಗೆ ಇದೇನಾಗ್ತಾ ಇದೆ, ಇಲ್ಲಿ ಅಬ್ಸಾರ್ಬಿಂಗ್ ಪವರ್. ಓಕೆ, ಪವರ್ ಈಸ್ ಅಬ್ಸಾರ್ಬಿಂಗ್ ಪವರ್. ಬೈ ಎನರ್ಜಿ ಕನ್ಸರ್ವೇಷನ್, total power absorbed by 1 ohm resistor and element X is equal to total power supplied by the voltage source. By energy conservation alli, so P is the power. Okay, so supplied power, so that is P6 volt equal to sum of the 1 ohm resistor. The total power absorbed by ಅಂದರೆ ಸಪ್ಲೈಡ್ ಪವರ್ ಈಕ್ವಲ್ ಟು ಅಬ್ಸಾರ್ಬ್ಡ್ ಪವರ್ ಅಂತ. ಸೊ ಬೈ ಎನರ್ಜಿ ಕನ್ಸರ್ವೇಷನಲ್ಲಿ ಏನು ಹೇಳ್ತಾರೆ ಅಂದರೆ, ಸಪ್ಲೈಡ್ ಪವರ್ ಈಕ್ವಲ್ ಟು ಅಬ್ಸಾರ್ಬಿಂಗ್ ಪವರ್. ಸಪ್ಲೈಡ್ ಪವರ್ ಈಸ್ P6 ವೋಲ್ಟ್ ಆ್ಯಂಡ್ ಅಬ್ಸಾರ್ಬಿಂಗ್ ಪವರ್ ಈಸ್ ಪಿ ಎಕ್ಸ್ ಒಂದು, ಎಕ್ಸ್ ಎಲಿಮೆಂಟ್ದೊಂದು, ಮತ್ತೊಂದು 1 ಓಮ್ದು, P1 ಓಮ್ದು. ಓಕೆ, ಪವರ್ ಬೈ ಎನರ್ಜಿ ಕನ್ಸರ್ವೇಷನ್. ಓಕೆ, ಬೈ ಎನರ್ಜಿ ಕನ್ಸರ್ವೇಷನಲ್ಲಿ ಫಾರ್ಮುಲಾ ಏನು ಅಂದರೆ, ಸಪ್ಲೈಡ್ ಪವರ್ ಈಕ್ವಲ್ ಟು ಅಬ್ಸಾರ್ಬ್ಡ್ ಪವರ್. ಸಪ್ಲೈ ಪವರ್ ಈಸ್ P6 ವೋಲ್ಟ್ ಈಕ್ವಲ್ ಟು ಎಲಿಮೆಂಟ್ ಸಮ್ ಆಫ್ ಟೋಟಲ್ ಅಬ್ಸಾರ್ಬಿಂಗ್ ಪವರ್ ಈಸ್ Px ಆ್ಯಂಡ್ P1 ಓಮ್. ಪವರ್ ಅಂತ ಹೇಳಿದ್ರೆ ವೋಲ್ಟೇಜ್ ಇಂಟು ಕರೆಂಟ್ ಅಥವಾ I² ಇಂಟು ಆರ್, ಅದರ್ವೈಸ್ V²/R. ಓಕೆ, ಈಗ P6 ವೋಲ್ಟಲ್ಲಿ ಇನಿಷಿಯಲ್ ಕರೆಂಟ್ ಈಸ್ ಐ ಈಸ್ 1 ಆ್ಯಂಪ್ಸ್. ಸೆಟಪ್ ಮಾಡ್ಕೊಳ್ಳೋಣ. ಫಸ್ಟ್ ಇನಿಷಿಯಲ್ ಕರೆಂಟ್ ಈಸ್ 1 ಆ್ಯಂಪ್. ಇಲ್ಲಿ ವೋಲ್ಟೇಜ್ ಆಲ್ರೆಡಿ ಇಟ್ಸ್ ಗಿವನ್ 6 ಇಂಟು ಕರೆಂಟ್ ಈಸ್ 1 ಈಕ್ವಲ್ ಟು ದಿಸ್ ಅಬ್ಸಾರ್ಬಿಂಗ್ ಪವರ್ ಎಕ್ಸ್ ಎಲಿಮೆಂಟದು ವಿಡೋಣ, ಫೈಂಡ್ ಔಟ್ ಇಟ್, ಪ್ಲಸ್ P1 ಓಮ್ ಅಂತ ಹೇಳಿದ್ರೆ I² ಇಂಟು ಆರ್. I² ಅಂತ ಹೇಳಿದ್ರೆ ಸೆಟಪ್ ಮಾಡಿದ್ದೀವಲ್ಲ, 1² is 1 into resistance is 1. So power, there are 3 formulas are there. One is power equal to V into I. Another one is I² into R. Another one is V²/R. Okay. So then absorbed power for Px, X element equal to 6 into 1 is 6. Here 1 into 1 is 1. 6 minus 1 is 5 watt.
ಓಕೆ. ಈಗ ಏನು ಮಾಡಬೇಕು, ಕರೆಂಟನ್ನು ಅವ್ರು ಕೇಳ್ತಾ ಇರೋದು, ಓಕೆ, ಇಟ್ ಈಸ್ ಪಾಸಿಬಲ್ ದಟ್ ಎಕ್ಸ್ ಕ್ಯಾನ್ ಅಬ್ಸಾರ್ಬ್ ದಿ ಸೇಮ್ ಪವರ್ ಪಿ ಎಕ್ಸ್ ನಮಗೆ ಗೊತ್ತಾಗಿದೆ 5 ವ್ಯಾಟ್ ಅಂತ. ಓಕೆ, ಫಾರ್ ಅನದರ್ ಕರೆಂಟ್ ಐ ದಿ ವ್ಯಾಲ್ಯೂ ಆಫ್ ದಿಸ್ ಕರೆಂಟ್ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಪಿ ಎಕ್ಸ್ 5 ವ್ಯಾಟೇ ಇರಬೇಕು, ಆಯ್ತಲ್ಲ. 5 ವ್ಯಾಟ್ ಇದ್ದು ಇನ್ಯಾವುದಾದ್ರೂ ಕರೆಂಟ್, ಈಗ 1 ಆ್ಯಂಪ್ ಕರೆಂಟಿಗೆ ಅಬ್ಸಾರ್ಬಿಂಗ್ ಪವರ್ ನಮಗೆ 5 ವ್ಯಾಟ್ ಅಂತ ಸಿಕ್ತು. ಬೇರೆ ಯಾವ ಕರೆಂಟಿಗೆ ಈ ಪಿ ಎಕ್ಸ್ 5 ವ್ಯಾಟ್ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ. ಬೇರೆ ಯಾವ ಕರೆಂಟ್ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಇವಾಗ ಏನು ಮಾಡೋಣ, ಇಲ್ಲಿ ಇದು ಸೊ ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಪಿ ಎಕ್ಸ್ 5 ವ್ಯಾಟ್ ಬಂದಿದೆಯಲ್ಲ, ಅದನ್ನೇ ಈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದರೆ, ಸೊ ದಟ್ ಈಸ್ ಪಿ 6 ವೋಲ್ಟ್, 6 ವೋಲ್ಟಿಗೆ 6 ಅಂದರೆ ವೋಲ್ಟೇಜ್ ಇಂಟು ಕರೆಂಟ್ ನ್ಯೂ ಕರೆಂಟ್ ಫೈಂಡ್ ಔಟ್ ಮಾಡಬೇಕು. ಐ ಈಕ್ವಲ್ ಟು ಪಿ ಎಕ್ಸಿಗೆ 5 ವ್ಯಾಟ್ ಅಂತಲೇ ಹಾಕೋಣ, ಪ್ಲಸ್ ಇಲ್ಲಿ ಪಿ 1 ಓಮ್ ಇದೆಯಲ್ಲ, ಸೊ ಐ ಸ್ಕ್ವೇರ್ ಇಂಟು ಆರ್, ಐ ಸ್ಕ್ವೇರ್ ನ್ಯೂ ಕರೆಂಟ್, so that is I square into resistance is 1 ohm. Okay, so 6 into I is 6I equal to 5 plus I square into 1 is I square, then I square minus 6I plus 5 equal to 0. By factorizing this one, ಬೈ ಫ್ಯಾಕ್ಟರೈಸಿಂಗ್ ಅಂತ ಹೇಳಿದ್ರೆ ಇದು ಹೈಸ್ಕೂಲ್ನಲ್ಲಿತ್ತಲ್ಲ, ಅದು ಐ ಇಂಟು ಐ 5 ಒನ್ಸ, ಸೊ ದೀಸ್ ಟು ಆರ್ ನೆಗೆಟಿವ್ ಸೈನ್ ಬರುತ್ತೆ. ಐ ಮೈನಸ್ 1 ಐ ಮೈನಸ್ ಐ ಮೈನಸ್ 1 ಆ್ಯಂಡ್ ಅನದರ್ ಒನ್ ಈಸ್ ಐ ಮೈನಸ್ 5 ಈಕ್ವಲ್ ಟು 0. ದೆನ್ ಐ ಈಕ್ವಲ್ ಟು 1 ಆ್ಯಂಡ್ ಅನದರ್ ಒನ್ ಈಸ್ ಐ ಈಕ್ವಲ್ ಟು 5. ಸೊ 1 ಆ್ಯಂಪ್ಸ್ ಆಲ್ರೆಡಿ ಇಲ್ಲಿ ಸೆಟಪ್ ಆಗಿದೆ. ಇನ್ನೊಂದು ಆ್ಯಂಪ್ಸ್ ಯಾವುದಕ್ಕೆ, ಇನ್ನೊಂದು ಕರೆಂಟ್ ಯಾವ ಕರೆಂಟಿಗೆ ಇದು ಪಿ ಎಕ್ಸ್ 5 ವ್ಯಾಟ್ ಬರುತ್ತೆ ಅಂತ ಹೇಳಿದ್ರೆ 5 ಆ್ಯಂಪ್ಸ್ ಕರೆಂಟಿಗೆ, ಗೊತ್ತಾಯ್ತಲ್ಲ. ಸೊ ಪಿ ಎಕ್ಸ್ ಫಾರ್ ಅನದರ್ ಕರೆಂಟ್ ಅಂದರೆ ಇಟ್ ಈಸ್ ಪಾಸಿಬಲ್ ದಟ್ ಎಕ್ಸ್ ಕ್ಯಾನ್ ಅಬ್ಸಾರ್ಬ್ ದಿ ಸೇಮ್ ಪವರ್ ಅಂತ ಹೇಳಿದ್ರೆ, ಈ ಪಿ ಎಕ್ಸಿಗೆ 5 ವ್ಯಾಟೇ ಇಟ್ಟಿದ್ದು ಕರೆಂಟಿಗೆ ಯಾವ ವ್ಯಾಲ್ಯೂಗೆ ಅದು ಪಿ ಎಕ್ಸ್ 5 ವ್ಯಾಟ್ ಬರಬಹುದು ಅಂತ ಅಂದರೆ 5 ಆ್ಯಂಪ್ಸಿಗೆ. ಓಕೆ, ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಇದು 1 ಮಾರ್ಕ್. ಆದರೆ ಸಪೋಸ್ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಆಯಿತು ಅಂತ ಹೇಳಿದ್ರೆ, ಕ್ವಶನ್ಸ್ ಏನಾದರೂ ಕೇಳಿದರೆ ಹೇಗೆ ಬರಿಬೇಕಂದ್ರೆ, ಸೊಲ್ಯೂಷನ್ ಫಾರ್ ಫಸ್ಟ್ ಮೆಥಡ್, ಬೈ ಎನರ್ಜಿ ಕನ್ಸರ್ವೇಷನ್ ಟೋಟಲ್ ಪವರ್ ಅಬ್ಸಾರ್ಬ್ಡ್ ಬೈ 1 ಓಮ್ ರೆಸಿಸ್ಟರ್ ಆ್ಯಂಡ್ ಎಲಿಮೆಂಟ್ ಎಕ್ಸ್ ಇಸ್ ಈಕ್ವಲ್ ಟು ಟೋಟಲ್ ಪವರ್ ಅಬ್ಸಾರ್ಬ್ಡ್. ಅಂದರೆ ಇಲ್ಲಿ ಬೈ ಎನರ್ಜಿ ಕನ್ಸರ್ವೇಷನ್ ಟೋಟಲ್ ಪವರ್ ಅಬ್ಸಾರ್ಬ್ಡ್ ಬೈ 1 ಓಮ್ ರೆಸಿಸ್ಟರ್ ಆ್ಯಂಡ್ ಎಲಿಮೆಂಟ್ ಎಕ್ಸ್, ಇದೆರಡು ಅಬ್ಸಾರ್ಬಿಂಗ್ ಪವರ್, ಎಲಿಮೆಂಟ್ ಇದೆಯಲ್ಲ ಅಬ್ಸಾರ್ಬಿಂಗ್ ಪವರ್, ದೀಸ್ ಟು ಆರ್, ದಿಸ್ ಇಸ್ ಸಪ್ಲೈಡ್ ಪವರ್. ಬೈ ಎನರ್ಜಿ ಕನ್ಸರ್ವೇಷನ್, ಓಕೆ, ಎನರ್ಜಿ ಕನ್ಸರ್ವೇಷನ್ total power absorbed by 1 ohm resistor and element X is equal to power supplied by voltage source. Okay, absorbed power equal to supplied power. So then P6 volt idiyalla, this one is the supply power, equal to absorbed power is Px and P1 ohm at I equal to 1 amps. ಫಸ್ಟ್ ನಾವು ಸೆಟಪ್ ಮಾಡೋಣ. ಇಲ್ಲಿ ಕ್ವಶನ್ಸಲ್ಲಿ ಹೇಳಿದಾರಲ್ಲ, ಇಟ್ ಸೆಟ್ಸ್ ಅಪ್ ಎ ಕರೆಂಟ್ ಆಫ್ 1 ಆ್ಯಂಪ್ ಇನ್ ದಿ ಡೈರೆಕ್ಷನ್ ಶೋನ್. ಅದಕ್ಕೆ ಫಸ್ಟ್ ನಾವು 1 ಆ್ಯಂಪ್ ಅಂತ ಸೆಟ್ ಮಾಡಿದರೆ ಪಿಗೆ, ಸೊ ಫಾರ್ಮುಲಾ ಪಿ ಈಕ್ವಲ್ ಟು ವಿ ಇಂಟು ಐ ಅಂತ ಬಂದಿದೆ, ಮತ್ತೊಂದು ವಿ ಸ್ಕ್ವೇರ್ ಬೈ ಆರ್ ಅಂತ ಮತ್ತೊಂದಿದೆ, ಇನ್ನೊಂದು ಐ ಸ್ಕ್ವೇರ್ ಇಂಟು ಆರ್ ಅಂತ ಇದೆ. ಓಕೆ, ಸೊ ಫಸ್ಟ್ ಈಗ P6 ವೋಲ್ಟ್ ಇದೆಯಲ್ಲ, ಅದಕ್ಕೆ ವೋಲ್ಟೇಜ್ ಇಂಟು ಕರೆಂಟ್ ಅಂತ ಕನ್ಸಿಡರ್ ಮಾಡೋಣ. ಯಾಕಂದರೆ 6 ವೋಲ್ಟ್ ಇದು, 6 ವೋಲ್ಟ್ ಇಂಟು ಕರೆಂಟ್ ಇಸ್ ಐ, ಸೊ 6 ಇಂಟು ಐ ಕರೆಂಟ್ 1 ಆ್ಯಂಪ್ಸ್ ಈಕ್ವಲ್ ಟು ಪಿ ಎಕ್ಸ್, ಇದು ಅಬ್ಸಾರ್ಬ್ಡ್ ಪವರ್ ಫಾರ್ ಎಕ್ಸ್ ಎಲಿಮೆಂಟದು, ಪ್ಲಸ್ P1 ಓಮ್ ಇದೆಯಲ್ಲ, ಇದು ಕರೆಂಟ್ ಐ, ಇದು ಐ ಸ್ಕ್ವೇರ್ ಅಂತ ಹೇಳಿದ್ರೆ 1 ಸ್ಕ್ವೇರ್ ಇಸ್ 1 ಇಂಟು 1 ಓಮ್ ರೆಸಿಸ್ಟರ್. ಸೊ ದೆನ್ ಪಿ ಎಕ್ಸ್ ಈಕ್ವಲ್ ಟು 5 ವ್ಯಾಟ್.
ಓಕೆ. ಇನ್ ಸೆಕೆಂಡ್ ಕೇಸಿಗೆ ಏನು ಮಾಡಬೇಕು, P6 ವೋಲ್ಟ್ ಈಕ್ವಲ್ ಟು, ಅಂದರೆ ಈ ವ್ಯಾಲ್ಯೂ ಇದೆಯಲ್ಲ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಅಂದರೆ Px ಈಕ್ವಲ್ ಟು 5 ವ್ಯಾಟ್ ಬರುತ್ತೆ ಅಂತ ಹೇಳಿದ್ರೆ ಮತ್ತೊಂದು ಕರೆಂಟ್ ಯಾವುದಾದ್ರೂ ಬೇಕಾಗತ್ತೆ. ಇನ್ ಸೆಕೆಂಡ್ ಕೇಸಲ್ಲಿ ಸೊ P6 ವೋಲ್ಟ್ ಈಕ್ವಲ್ ಟು Px ಪ್ಲೇಸಲ್ಲಿ 5 ವ್ಯಾಟ್ ಪ್ಲಸ್ P1 ಓಮ್. ಲೆಟ್ ಕರೆಂಟ್ ಈಸ್ ಐ. ಇವಾಗ ಕರೆಂಟ್ ಅನದರ್ ಕರೆಂಟ್ನ ಫೈಂಡ್ ಔಟ್ ಮಾಡಬೇಕು. ಸೊ P6 ವೋಲ್ಟ್ 6 ವೋಲ್ಟ್ ಇಂಟು ಕರೆಂಟ್ ಈಸ್ ಹೈ ಈಕ್ವಲ್ ಟು 5 ಪ್ಲಸ್ P1 ಓಮ್ ಇದೆಯಲ್ಲ ಐ ಸ್ಕ್ವೇರ್ ಇಂಟು ರೆಸಿಸ್ಟೆನ್ಸ್ ಇಸ್ ಆರ್ ದಟ್ ಈಸ್ 1 ಓಮ್. ಸೊ ದೆನ್ ಐ ಸ್ಕ್ವೇರ್ ಆ್ಯಸ್ ಇಟ್ ಈಸ್ 6 ಇಂಟು ಐ ಇಸ್ 6i. ಇಟ್ ಕಮ್ಸ್ ಟು ಹಿಯರ್, ಅಂದರೆ ಎಲ್ ಎಚ್ ಎಸ್ ಅಲ್ಲಿರೋದು ಆರ್ ಎಚ್ ಎಸ್ಗೆ ಶಿಫ್ಟ್ ಮಾಡಿದರೆ ಸೊ ಇಲ್ಲಿ ಪಾಸಿಟಿವ್ ಸೈನ್ ಇರೋದು ನೆಗೆಟಿವ್ ಸೈನ್ ಆಗುತ್ತೆ. -6i ಪ್ಲಸ್ 5 ಆ್ಯಸ್ ಇಟ್ ಈಸ್ ಈಕ್ವಲ್ ಟು 0. ಬೈ ಫ್ಯಾಕ್ಟರೈಸಿಂಗ್ ಫಾರ್ ದಿಸ್ ಅಂದರೆ ಐ ಇಂಟು ಐ ಈಸ್ ಐ ಸ್ಕ್ವೇರ್, 5 ಇಂಟು 1 ಈಸ್ 5. ಸೊ ಐ ಇಂಟು 1 ಈಸ್ ಐ ಇಂಟು 5 ಈಸ್ 5i. ಸೊ ಮಿಡಲ್ ಟರ್ಮ್ ಈಸ್ -6i ಆಗಬೇಕಂದ್ರೆ ಬೋತ್ ದೀಸ್ ಟು ಆರ್ ನೆಗೆಟಿವ್ ಆಗಬೇಕು. ಆಗ ಇಲ್ಲಿ ಮೈನಸ್ ಗ್ರೂಪಿಂಗ್ ದಟ್ ಒನ್ i minus 5 i minus 1. So I minus 1 into I minus 5 equal to 0, then I equal to 1 and I equal to 5. So I equal to 1,5. 1 amp is already set up agide and another I is 5 amps. Okay, so at I equal to 5 amp, X will absorb same power of 5 watt. So X ಇವಾಗ 5 ವ್ಯಾಟನ್ನು ಸೇಮ್ ಪವರ್ ಅಬ್ಸಾರ್ಬ್ ಮಾಡಬೇಕಂದ್ರೆ 5 ಆ್ಯಂಪ್ಸ್ಗೂ ಕೂಡ ಅದು ಅಬ್ಸಾರ್ಬ್ ಪವರ್ ಬರುತ್ತೆ 5 ವ್ಯಾಟ್ ಅಂತ. ಓಕೆ. ಇನ್ ಸೆಕೆಂಡ್ ಮೆಥಡ್, this problem asks you to find an alternative current value that results in the same power consumption for element X. Alternative current is AC. Okay. First one, understand the power equation. In the circuit, element X is in a loop with a 6 volt battery and a 1 ohm resistor. According to Kirchhoff's voltage law KVL, the voltage across X Vx is, ಅಂದರೆ ಇಲ್ಲಿ ನಮಗೆ ಎಕ್ಸ್ ಇದೆ. ಓಕೆ. ನೆಕ್ಸ್ಟ್ ಇಲ್ಲೇನಿದೆ, ನೆಗೆಟಿವ್ ಟರ್ಮಿನಲ್, ಪಾಸಿಟಿವ್ ಟರ್ಮಿನಲ್, ಹಿಯರ್ 1 ಓಮ್ ರೆಸಿಸ್ಟರ್. ಕರೆಂಟ್ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ. ಓಕೆ, ದಿಸ್ ಇಸ್ 6 ವೋಲ್ಟ್, ದಿಸ್ ಇಸ್ ಎಕ್ಸ್ ಎಲಿಮೆಂಟ್, ದಿಸ್ ಒನ್ ಈಸ್ 1 ಓಮ್ ರೆಸಿಸ್ಟರ್. ಈಗ ಎಲಿಮೆಂಟಿಗೆ ದೇರ್ ಈಸ್ ನೋ ಪೊಲ್ಯಾರಿಟಿ. ಓಕೆ, ವೆನ್ ಕರೆಂಟ್ ಎಂಟರ್ಸ್ ವಿ ಕನ್ಸಿಡರ್ ಪಾಸಿಟಿವ್ ಟರ್ಮಿನಲ್. ಅಲ್ಲಿಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಡ್ರಾಪ್ ಆಗ್ತಾ ಇದೆ. ಓಕೆ, ವೋಲ್ಟೇಜ್ ಇಲ್ಲಿ ಡ್ರಾಪ್ ಆಗಿತ್ತು. ಡ್ರಾಪ್ ಅಂತ ಹೇಳಿದ್ರೆ -Vx ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಕರೆಂಟ್ ಇಲ್ಲಿ ಫ್ಲೋ ಆಯಿತು, ಸಪ್ಲೈ ವೋಲ್ಟೇಜಿಗೆ ಬಂದರೆ ದಿಸ್ ಇಸ್ ನೆಗೆಟಿವ್ ಟರ್ಮಿನಲ್, ದಿಸ್ ಒನ್ ಇಸ್ ದಿ ಪಾಸಿಟಿವ್ ಟರ್ಮಿನಲ್. ಕರೆಂಟ್ ನೆಗೆಟಿವ್ ಟು ಪಾಸಿಟಿವ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ರೈಸ್ ಇನ್ ವೋಲ್ಟೇಜ್, ಸೊ +6 ವೋಲ್ಟ್. ಓಕೆ. ನೆಕ್ಸ್ಟ್ ಅಗೇನ್ ಇಲ್ಲಿ ಎಲಿಮೆಂಟ್ ಬಂತಲ್ಲ, ಸೊ ದೆರ್ ಈಸ್ ನೋ ಪೊಲ್ಯಾರಿಟಿ, ಬಟ್ ಕರೆಂಟ್ ಎಂಟರ್ ಆಗೋದನ್ನು ನಾವು ಪಾಸಿಟಿವ್ ಟರ್ಮಿನಲ್, ಲೀವ್ ಆಗೋದನ್ನು ನೆಗೆಟಿವ್ ಟರ್ಮಿನಲ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ವೆನ್ ಕರೆಂಟ್ ಎಂಟರ್ ಪಾಸಿಟಿವ್ ಟರ್ಮಿನಲ್ ಆಫ್ ದಿಸ್ 1 ಓಮ್ ರೆಸಿಸ್ಟರ್, ಸೊ ಡ್ರಾಪ್ ಇನ್ ವೋಲ್ಟೇಜ್ ಅಂತ ಆಯಿತು. ಸೊ ಅಲ್ಲಿಗೆ ಮೈನಸ್ ಡ್ರಾಪ್ ಅಂತ ಹೇಳಿದ್ರೆ ಅಥವಾ ಫಾಲ್ ಇನ್ ವೋಲ್ಟೇಜ್ ಅಂತಂದರೆ ನೆಗೆಟಿವ್ -I ಇಂಟು ರೆಸಿಸ್ಟೆನ್ಸ್ ಇಸ್ 1 ಓಮ್ ಈಕ್ವಲ್ ಟು 0. KVL, ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಹೀಗೇನೆ ಗೊತ್ತಾಯ್ತಲ್ಲ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಲ್ಲಿ ಇಲ್ಲಿ ಕರೆಂಟ್ ಎಂಟರ್ ಆದ ಕೂಡಲೇ ಇಲ್ಲಿ ವೋಲ್ಟೇಜ್ ಏನಾಗುತ್ತೆ, ಫಾಲ್ ಇನ್ ವೋಲ್ಟೇಜ್ ಅಥವಾ ಡ್ರಾಪ್ ಇನ್ ವೋಲ್ಟೇಜ್ -Vx. ನೆಕ್ಸ್ಟ್ ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್ ಅಂತ ಹೇಳಿದ್ರೆ ರೈಸ್ ಇನ್ ವೋಲ್ಟೇಜ್ +6 ವೋಲ್ಟ್. ಅಗೇನ್ ಪಾಸಿಟಿವ್ ಟು ನೆಗೆಟಿವ್ ಅಂತ ಹೇಳಿದ್ರೆ ಫಾಲ್ ಇನ್ ವೋಲ್ಟೇಜ್ ಆರ್ ಡ್ರಾಪ್ ಇನ್ ವೋಲ್ಟೇಜ್ -I ಇಂಟು 1 ಈಕ್ವಲ್ ಟು 0. ದೆನ್ ಇಲ್ಲಿ ಏನಾಯಿತು, 6 -I ಇಂಟು 1 ಅಂದರೆ I, ಸೊ ಈಕ್ವಲ್ ಟು -Vx is shifted to this side, so that is positive Vx. See here,
Vx equal to 6 minus I. Okay, 6 minus I. The power absorbed by x ಇಲ್ಲಿ ಈ x px is given by px equal to power ಅಂತ ಹೇಳಿದ್ರೆ voltage and current Vx into I. So Vx is 6 minus I into I equal to 6 into I is a 6I minus I into I is I square. Second, calculate Px for the initial condition. Initial conditions what they given. So I equal to 1 amps ಅಂತ ಕೊಟ್ಟಿದ್ದಾರೆ initially. So given that I equal to 1 amps initially. Then power we know the Px ಅಲ್ಲಿ ಬಂದಿದೆಯಲ್ಲ equation Px equal to 6 minus 1 ಅಂದರೆ Px ಇಲ್ಲಿ ದಿಸ್ ಈಸ್ ಅಬ್ಸಾರ್ಬಿಂಗ್ ಪವರ್ ಅಂದರೆ ಎನರ್ಜಿ ಕನ್ಸರ್ವೇಷನಲ್ಲಿ. ಸೊ P6 ವೋಲ್ಟ್ ಈಕ್ವಲ್ ಟು ದಿಸ್ ಈಸ್ ಸಪ್ಲೈಡ್ ಪವರ್ ಈಕ್ವಲ್ ಟು ಅಬ್ಸಾರ್ಬ್ಡ್ ಪವರ್ ಪ್ಲಸ್ ಇನ್ನೊಂದು ಏನಾವುದು Px ಆ್ಯಂಡ್ P1 ಹೋಮ್ದು ಸಪ್ಲೈ ಪವರ್ ಈಕ್ವಲ್ ಟು ಅಬ್ಸಾರ್ಬಿಂಗ್ ಪವರ್ ಆರ್ ಎಲಿಮೆಂಟ್ದು ಮತ್ತು ದೀಸ್ ಆರ್ ಎಲಿಮೆಂಟ್ ಪವರ್. ಓಕೆ, ಸೊ ಪವರ್ P6 ವೋಲ್ಟ್ ಇದೆಯಲ್ಲ 6 ವೋಲ್ಟೇಜ್ ಇಂಟು ಕರೆಂಟ್ ಇವಾಗ ನಾವು ಇನಿಷಿಯಲಿ 1 ಆ್ಯಂಪ್ಸ್ ಈಕ್ವಲ್ ಟು Px ಆ್ಯಸ್ ಇಟ್ ಈಸ್ ಹಾಗೆ ಇಲ್ಲಿ ಪ್ಲಸ್ P1 ಹೋಮ್ ಅಂತ ಹೇಳಿದ್ರೆ I ಸ್ಕ್ವೇರ್ ಇಂಟು ಆರ್, I ಸ್ಕ್ವೇರ್ ಅಂತ ಹೇಳಿದ್ರೆ 1 ಸ್ಕ್ವೇರ್ ಇಂಟು ಆರ್ ಈಸ್ 1. ಓಕೆ, 6 into 1 is 6. Here 1 square into 1 is 1. 6 minus 1 is 5. So then Px equal to 5 watt. Okay. Find the second current value. So ಈಗ second current value find out ಮಾಡಬೇಕಲ್ಲ. To find another current I that absorbs the same 5 watt. Okay. ಅಂದರೆ ಈ Px absorbs the same power. ಅನದರ್ ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಸೆಟ್ ದಿ ಪವರ್ ಈಕ್ವೇಷನ್ ಟು 5 ಅಂತ ಸೆಟ್ ಮಾಡಿಕೊಳ್ಳೋಣ. ಗೊತ್ತಾಯ್ತಲ್ಲ. ಸೊ ಅಲ್ಲಿ ಏನಿತ್ತು ಇವಾಗ ಇದು ಈ ಈಕ್ವೇಷನ್ ಇದೆಯಲ್ಲ ಇದಕ್ಕೆ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 6 ಇಂಟು ಕರೆಂಟ್ ಪ್ಲೇಸಲ್ಲಿ ಇಲ್ಲಿ 1 ಅಂತ ಸೆಟ್ ಮಾಡಿದ್ದೇವೆ. ಈಗ ಅನ್ನೋನ್ ಕರೆಂಟ್ ಅಥವಾ ನ್ಯೂ ಕರೆಂಟ್ ಈಕ್ವಲ್ ಟು Px 5 ವ್ಯಾಟ್ ಅಂತ ಸೆಟ್ ಮಾಡೋದು. 5 ವ್ಯಾಟ್ ಪ್ಲಸ್ P1 ಹೋಮ್ ಇದೆಯಲ್ಲ I ಸ್ಕ್ವೇರ್ ನ್ಯೂ ಕರೆಂಟ್ ಇಂಟು ಸೇಮ್ ಎಲಿಮೆಂಟ್ ರೆಸಿಸ್ಟೆನ್ಸ್ದು 1 ಹೋಮ್. 6 ಇಂಟು I is 6I ಈಕ್ವಲ್ ಟು 5 ಪ್ಲಸ್ I ಸ್ಕ್ವೇರ್ ಇಂಟು 1 is I ಸ್ಕ್ವೇರ್. ಸೊ 6I ಆ್ಯಸ್ ಇಟ್ ಈಸ್ ಎಲ್ಲಿದೆ, I ಸ್ಕ್ವೇರ್ ಇದೆಯಲ್ಲ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ I ಸ್ಕ್ವೇರ್ ಈಕ್ವಲ್ ಟು 5. ದೆನ್ ಪಾಸಿಟಿವ್ ಇರೋದನ್ನು ನೆಗೆಟಿವ್ ಮಾಡಿ, ನೆಗೆಟಿವ್ ಇರೋದನ್ನು ಪಾಸಿಟಿವ್ ಮಾಡಿದರೆ ಸೊ ದಿಸ್ ಈಸ್ ಪಾಸಿಟಿವ್ ಆಗುತ್ತೆ I ಸ್ಕ್ವೇರ್. ಇದು ಪಾಸಿಟಿವ್ ಇರೋದು ನೆಗೆಟಿವ್ ಬರುತ್ತೆ. ಇಲ್ಲಿ ಶಿಫ್ಟ್ ಆದಾಗ ನೆಗೆಟಿವ್ ಇರುತ್ತಲ್ಲ, ಸೊ ನೆಗೆಟಿವ್ನ ಪಾಸಿಟಿವ್ ಮಾಡೋದು ಈಕ್ವಲ್ ಟು 0. ಫ್ಯಾಕ್ಟರಿಂಗ್ ದಿ ಕ್ವಾಡ್ರಾಟಿಕ್. ಸೊ ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಅಥವಾ ಫ್ಯಾಕ್ಟರೈಸ್ ಮಾಡಿದರೆ ಹೀಗೆ ಬರುತ್ತೆ. ದಿ ಸೊಲ್ಯೂಷನ್ಸ್ ಆರ್ I ಈಕ್ವಲ್ ಟು 1 ಆ್ಯಂಪ್ಸ್ ದಟ್ ಈಸ್ ಒರಿಜಿನಲ್ ಕರೆಂಟ್ ಆ್ಯಂಡ್ I ಈಕ್ವಲ್ ಟು 5 ಆ್ಯಂಪ್ಸ್ ಈಗ ನಮಗೆ ಬೇರೆ ಬಂದಿರೋದು. ಸೊ ಕನ್ಕ್ಲೂಷನ್ ಏನು, ದಿ ವ್ಯಾಲ್ಯೂ ಆಫ್ ದಿ ಅದರ್ ಕರೆಂಟ್ ಈಸ್ 5 ಆ್ಯಂಪ್ಸ್. ದಿ ಕರೆಕ್ಟ್ ಆಪ್ಷನ್ ಈಸ್ ಸಿ. ಓಕೆ, ದಿಸ್ ಇಸ್ ಸೆಕೆಂಡ್ ಮೆಥಡ್. ನೆಕ್ಸ್ಟ್ ಈಸ್ ಥರ್ಡ್ ಮೆಥಡ್. First one, apply Kirchhoff's voltage law KVL. Let Vx be the voltage across the element X. Since X always absorbs power, the current I must enter its positive terminal. ಓಕೆ, ಕರೆಂಟ್ ಎಂಟರ್ ಆಗೋದನ್ನು ನಾವು ಪಾಸಿಟಿವ್ ಟರ್ಮಿನಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಟ್ರೇಸಿಂಗ್ ದಿ ಸಿಂಗಲ್ ಲೂಪ್ ಸರ್ಕ್ಯೂಟ್ ಇನ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ I. ಸೊ 6 ಮೈನಸ್ Vx ಮೈನಸ್ I ಇಂಟು 1 ಈಕ್ವಲ್ ಟು 0. ಇದು KVLದು. ಈಗ KVLನಲ್ಲಿ ಸೊ ದಿಸ್ ಈಸ್ ಎಕ್ಸ್ ಅಂತ ಇದೆ ಅಲ್ಲ, ದಿಸ್ ಇಸ್ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್, ಇಲ್ಲಿ ಒಂದು ಎಲಿಮೆಂಟ್ ಇದೆ, ದಿಸ್ ಇಸ್ ಎಕ್ಸ್. ಕರೆಂಟ್ ಹೀಗೆ ಬರ್ತಾ ಇದೆ I. ಓಕೆ, ದಿಸ್ ಇಸ್ 6 ವೋಲ್ಟ್, ದಿಸ್ ಇಸ್ 1 ಹೋಮ್. ಸೊ ಇಲ್ಲಿ ಕರೆಂಟ್ ನೆಗೆಟಿವ್ ಟು ಪಾಸಿಟಿವ್ ಬಂತಲ್ಲ, ರೈಸ್ ಇನ್ ವೋಲ್ಟೇಜು ಪಾಸಿಟಿವ್ ಟರ್ಮಿನಲ್. ನೆಕ್ಸ್ಟ್ ಇಲ್ಲಿ ಪಾಸಿಟಿವ್ ಟು ನೆಗೆಟಿವ್ ಬಂತಲ್ಲ, ಪ್ಲಸ್ ಟು ಮೈನಸ್. ಅಂದರೆ ಇದಕ್ಕೆ ಆ್ಯಕ್ಚುಲಿ ಫಾರ್ ಎಲಿಮೆಂಟ್
ನೋ ಪೊಲ್ಯಾರಿಟಿ, ಬಟ್ ವಿ ಕನ್ಸಿಡರ್ ಅದು ಪೊಲಾರಿಟಿ ಅಂತ, ಯಾಕಂದರೆ ಕರೆಂಟ್ ಎಂಟರ್ ಆಗೋ ಟರ್ಮಿನಲ್ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಾಗಿ ದಿಸ್ ಒನ್ ಇಸ್ ಫಾಲ್ ಇನ್ ವೋಲ್ಟೇಜ್ ಅಥವಾ ಡ್ರಾಪ್ ಇನ್ ವೋಲ್ಟೇಜ್ ಮೈನಸ್ ವಿ ಎಕ್ಸ್. ಮತ್ತು ಇಲ್ಲೂ ಕೂಡ ಹಾಗೇ. ಸೊ ಕರೆಂಟ್ ಎಂಟರ್ಸ್ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ರೆಸಿಸ್ಟರ್, ಸೊ ಫಾಲ್ ಇನ್ ವೋಲ್ಟೇಜ್, so minus I into 1 ohm equal to 0. Rearranging the terms gives the voltage across X as a function of the current I. ರೀಅರೇಂಜ್ ಮಾಡಬೇಕು. ಮೈನಸ್ ವಿ ಎಕ್ಸ್ ಇದೆಯಲ್ಲ, ಅದನ್ನು ಈ ಕಡೆ ಶಿಫ್ಟ್ ಮಾಡಿದರೆ ಆರ್ ಎಚ್ ಎಸ್ಸಿಗೆ ಪಾಸಿಟಿವ್ ವಿ ಎಕ್ಸ್ ಆಗುತ್ತೆ. ಈಕ್ವಲ್ ಟು 6 ಮೈನಸ್ ಐ ಇಂಟು 1 ಇಸ್ ಐ. ಎಕ್ಸ್ಪ್ರೆಸ್ ಪವರ್ ಅಬ್ಸಾರ್ಬ್ಡ್ ಪಿ ಎಕ್ಸ್, ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕೀಗ. The power absorbed by element X is given by the product of the voltage across it and the current through it. Okay, P ಅಂತ ಹೇಳಿದ್ರೆ ಪವರ್ P ಈಕ್ವಲ್ ಟು ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಸೊ ಪಿ ಎಕ್ಸ್ ಅಂತ ಹೇಳಿದ್ರೆ ವಿ ಎಕ್ಸ್ ಇಂಟು ಐ ಈಕ್ವಲ್ ಟು ವಿ ಎಕ್ಸ್ ಈಸ್ 6 ಮೈನಸ್ ಐ ಇಂಟು ಐ. ಸೊ ಮಲ್ಟಿಪ್ಲೈ 6 ಇಂಟು ಐ is 6i minus I into I is I square. Calculate Px for the given current. We are given that under a specific condition the current is 1 amps. Px equal to 6 into I is 1 minus 1 square, so that is 5 watt. Find the alternative current value. Another current anta. Okay, alternative current ಅವರು ಕೇಳಿದಾರಲ್ಲ, another current ಯಾವುದು ಅಂತ ಅದಕ್ಕೆ. So to find another value of current I that absorbs the same power 5 watt. Set the power equation equal to 5. ಸೊ ಅಲ್ಲಿಗೆ 6i, ಓಕೆ 6 ಇಲ್ಲಿಗೆ 6i ಮೈನಸ್ ಐ ಸ್ಕ್ವೇರ್, ಇಲ್ಲಿ ಪಿ ಎಕ್ಸ್ ಪ್ಲೇಸಲ್ಲಿ 5 ಅಂತ ಹಾಕ್ಕೊಂಡ್ರಾಯ್ತು. ನೆಕ್ಸ್ಟ್ ಇದನ್ನು ನೆಗೆಟಿವ್ ಇರೋದನ್ನು ಪಾಸಿಟಿವ್ ಮಾಡಿ, ಸೊ ಐ ಸ್ಕ್ವೇರ್ ಪಾಸಿಟಿವ್ ಟು ನೆಗೆಟಿವ್ ಮೈನಸ್ 6i. 5 ಈ ಕಡೆ ಶಿಫ್ಟ್ ಆದರೆ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಟು ಪಾಸಿಟಿವ್ ಆಗುತ್ತೆ, ಈಕ್ವಲ್ ಟು 0. ಸಾಲ್ವಿಂಗ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬೈ ಫ್ಯಾಕ್ಟರೈಂಗ್, ಸೊ I minus 1 into I minus 5 equal to 0. This yields two possible values for the current. First one, I equal to 1 amps, ಅದು ಇನಿಷಿಯಲ್ ಕರೆಂಟ್. I equal to 5 amps, the alternative current, ಅಂದರೆ another current, not AC current, another current. Okay, therefore the other value of this current is 5 amps. So correct option is C, 5 amps. Okay, thank you so much.